ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಮಾಫಿ ಸಾಕ್ಷಿಯ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ ಕಾಟೇರ. ಈಗಾಗಲೇ ಆ ಒಂದು ಜೈಲಿನ ಕೊಠಡಿಯಲ್ಲಿ ನಿದ್ದೆನೂ ಕೂಡ ಮಾಡ್ತಾ ಇಲ್ಲಂತೆ ನಟ ದರ್ಶನ್. ಯಾವಾಗ ಮಾಫಿ ಸಾಕ್ಷಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಹೊತ್ತಲ್ಲಿ ಈಗ ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಹಾಗಾದ್ರೆ ಏನಿದೆ ಗೊತ್ತಾ? ಸ್ವಾಮಿ ಕೊಲೆ ಪ್ರಕರಣದ ಸಂಪೂರ್ಣ ಘಟನೆ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಕೊಲೆಯಲ್ಲಿ ಯಾರ್ಯಾರ ಪಾತ್ರಗಳ ಬಗ್ಗೆ ಉಲ್ಲೇಖ ಆಗಿದೆ ಗೊತ್ತಾ? ಸ್ವಾಮಿ ಕೊಲೆ ಪ್ರಕರಣದ ಸಂಪೂರ್ಣ ಘಟನೆಯನ್ನ ಇಲ್ಲಿ ವಿವರಿಸಲಾಗಿದೆ. ಈ ಒಂದು ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರ ಪಾತ್ರ ಇದೆ ಅದರ ಬಗ್ಗೆ ಉಲ್ಲೇಖ ಕೂಡ ಆಗಿರೋದು. ದರ್ಶನ್ ಬಗ್ಗೆ ಮಾಫಿ ಸಾಕ್ಷಿ ಪ್ರದೋಷ್ ಹಾಗಾದ್ರೆ ಹೇಳಿದ್ದೇನು? ಬೇಡ ಸರ್ ಹೊಡೆಯೋದು ಅಂತಂದ್ರೂ ಕೂಡ ಕೇಳಿಲ್ಲ ಅಂತೆ ನಟ ದರ್ಶನ್. ರೇಣುಕಾ ಸ್ವಾಮಿಯ ಎದೆಗೆ ಬೊದ್ದಿದ್ರಂತೆ ನಟ ದರ್ಶನ್. ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆ ಒಂದು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳ್ಕೊಂಡೇನು ಅರ್ಜಿಯನ್ನ ಸಲ್ಲಿಸಿದ್ರು ನೋಡಿ, ಅದರಲ್ಲಿ ಆಲ್ರೆಡಿ ಈ ಒಂದು ಕೊಲೆಯ ರಹಸ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಪ್ರದೋಷ್ ಮೆನ್ಷನ್ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಈತ ಹೇಳಿರ್ತಾನಂತೆ ಬೇಡ ಸರ್ ಈ ರೀತಿ ಮಾಡಬೇಡಿ ಅಂತ. ಆದ್ರೂ ಕೂಡ ಇಲ್ಲಿ ಮಾತು ಕೇಳಿರ್ಲಿಲ್ಲ ಅಂತೆ ನಟ ದರ್ಶನ್. ಹೊಡೆಯೋದು ಬೇಡ ಸರ್ ಅಂತ ಹೇಳಿದ್ರು ಕೂಡ ದರ್ಶನ್ ಕೇಳಿಲ್ಲ. ರೇಣುಕಾ ಸ್ವಾಮಿಯ ಎದೆಗೆ ಬೊದ್ದಿದ್ರಂತೆ ದರ್ಶನ್. ಸೊ ಹಾಗಾಗಿ ಎದೆಯಲ್ಲಿರುವಂತಹ ಆ ಎದೆ ಭಾಗದ ಮೂಳೆ ಏನಿದೆ ಅದು ಕೂಡ ಮುರಿತಾಗಿತ್ತು. ಅದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿತ್ತು. ಸೊ ಇಲ್ಲಿ ದರ್ಶನ್ನ ಏಟಿನ ಬಗ್ಗೆ ಕನ್ಫರ್ಮ್ ಆಗಿದೆ. ದರ್ಶನ್ಗೆ ಮಾಫಿ ಸಂಕಷ್ಟ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ವಿಚಾರವನ್ನ ಪ್ರದೋಷ್ ಅರ್ಜಿಯಲ್ಲಿ ಸಲ್ಲಿಸಿರೋದು. ನನಗೆ ಸಹಕರಿಸುವಂತೆ ನಟ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಸಹಕರಿಸದಿದ್ರೆ ಗನ್ನಿಂದ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಬೆದರಿಸಿದ್ರಂತೆ ನಟ ದರ್ಶನ್. ಇದೇ ಕಾರಣಕ್ಕೆ ನಾನು ನಟ ದರ್ಶನ್ಗೆ ಸಹಕರಿಸಿದ್ದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಕೂಡ ಅಲ್ಲೇ ಇದ್ದೆ. ಮೇನ್ ವಿಟ್ನೆಸ್ ಇದು. ಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ದರ್ಶನ್ ಬೆದರಿಕೆ ಹಾಕಿದ್ರು. ಸೊ ಬೆದರಿಕೆ ಹಾಕಿದ್ರಿಂದ ನಾನು ಅಸಹಾಯಕನಾಗಿದ್ದೆ. ಪವಿತ್ರಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶ ಫೋಟೋವನ್ನ ಕಳಿಸಿದ್ದ. ಈ ವಿಷಯ ನಟ ದರ್ಶನ್ಗೆ ತಿಳಿಯತ್ತೆ. ಸೊ ಈ ವಿಷಯ ತಿಳಿದು ದರ್ಶನ್ ತುಂಬಾನೇ ಕೋಪಗೊಂಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಪವಿತ್ರ ಗೌಡ ಕೈಯಲ್ಲೂ ಕೂಡ ಚಪ್ಪಲಿಯಿಂದ ಹೊಡೆಸಿದ್ದೆ ನಟ ದರ್ಶನ್ ಅಂತೆ. ನಂದೀಶ್, ಪವನ್, ನಾಗರಾಜ್ ಮೂವರು ಕೂಡ ಹಲ್ಲೆಯನ್ನ ಮಾಡಿದ್ರು. ಇಲ್ಲಿ ನೈಲಾನ್ ಹಗ್ಗ ಕೂಡ ಬಳಕೆ ಆಗಿತ್ತು. ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ಸ್ವಾಮಿಗೆ ಹಲ್ಲೆಯನ್ನ ಮಾಡಲಾಗಿದೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3 ರಿಂದ 4 ಬಾರಿ ಹೊಡೆದಿದ್ರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದಾಗ ನಾನು ದರ್ಶನ್ನ ತಡೆದಿದ್ದೆ, ಮಾಡಬೇಡಿ ಹೊಡಿಬೇಡಿ ಅಂತ ಹೇಳ್ಕೊಂಡು. ದರ್ಶನ್ ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಟೈಮ್ ಅದಾದ ಮೇಲೆ ಬಳಿಕ ಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ಅಂದ್ರೆ ಹೊಡೆದಾದ್ಮೇಲೆ ಸ್ವಲ್ಪ ಟೈಮ್ನಲ್ಲಿ ರೇಣುಕಾ ಸ್ವಾಮಿಯ ಸಾವಿನ ಸುದ್ದಿ ಕೇಳತ್ತೆ. ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ಇಲ್ಲಿ ಯಾರು ಕೂಡ ಸತ್ಯವನ್ನ ಹೇಳಬೇಡಿ ಅಂತ ಹೇಳ್ಕೊಂಡು ಈ ಕೇಸ್ನ ಮುಚ್ಚಿ ಹಾಕೋಕೆ ಲಕ್ಷ ಹಣವನ್ನ ಕೊಟ್ಟಿದ್ದು ಪ್ರೂವ್ ಆಗಿದೆ. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವ ಮೂರ್ತಿಗೆ ಶರಣಾಗೋಕೆ ವ್ಯವಸ್ಥೆಯನ್ನ ಮಾಡಿದ್ರು. ನಾವೇ ಮಾಡಿದ್ದು ಅಂತ ಹೇಳ್ಕೊಂಡು ನೀವೆಲ್ಲ ಹೋಗಿ ಶರಣಾಗಿ ಅಂತ ಹೇಳ್ಕೊಂಡು ಆ ವ್ಯವಸ್ಥೆ ಕೂಡ ಆಗಿತ್ತಂತೆ. ಸ್ಕಾರ್ಪಿಯೋ ವಾಹನದಲ್ಲಿ ಶವ ತಂದು 3 ಜನ ಬಿಸಾಡಿದ್ರು. ಇನ್ ಡೀಟೇಲ್ ಇನ್ಫಾರ್ಮೇಶನ್ ನೋಡಿ ಇದು. ರೇಣುಕಾ ಸ್ವಾಮಿಯ ಪಟ್ಟಣಗೆರೆ ಶೆಡ್ನಲ್ಲಿ ಯಾವ ರೀತಿ ಕೊಲೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಇಲ್ಲಿ ಪ್ರದೋಷ್ ಬೆಚ್ಚಿಟ್ಟಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗಂಗಾಧರ್, ದರ್ಶನ್ಗೆ ನಿಜವಾಗ್ಲೂ ಟೆನ್ಷನ್ ನ ವಿಚಾರ. ಯಾಕಂದ್ರೆ ಪ್ರದೋಷ್ ಎಲ್ಲಾ ವಿಚಾರವನ್ನ ಈ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಮುಖ ಹೈಲೈಟ್ಸ್ ಗಳು ಈ ಅರ್ಜಿಯಲ್ಲಿ ಇರುವಂತಹ ವಿಚಾರ ಏನೇನು ಅಂತ? ಧನುಶ್ರೀ, ಪ್ರಮುಖವಾಗಿ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗಿ ಆಗೋದಾಗಿ ಆತ ಪರಿಗಣಿಸಬೇಕು ಅಂತೇಳಿ ಕೋರ್ಟ್ ಅಲ್ಲಿ ಈಗಾಗಲೇ ಅರ್ಜಿಯನ್ನ ಕೊಡಿರುವಂತದ್ದು ವಾದ ಪ್ರತಿವಾದ ಆಗಿದೆ. ಆದ್ರೆ ಅರ್ಜಿಯಲ್ಲಿ ಕೆಲವೊಂದು ಗಂಭೀರವಾದಂತಹ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಇಡೀ ಘಟನೆ ವಿಚಾರ ಆಗಿರ್ಬೋದು ಅಥವಾ ಆರೋಪಿಗಳ ಭಾಗಿತ್ವದ ವಿಚಾರ ಆಗಿರ್ಬೋದು, ಕಂಪ್ಲೀಟ್ ನನಗೆ ಮಾಹಿತಿ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ, ಆ ಹೇಳಿಕೆಯನ್ನ ನಾನು ಅಪ್ರೂವರ್ ಆಗ್ತಾ ಇದ್ದೇನೆ, ಹೀಗಾಗಿ ಮಾಫಿ ಸಾಕ್ಷಿಯಾಗಿ ನನ್ನನ್ನು ಪರಿಗಣಿಸಬೇಕು ಅನ್ನೋ
ನಿಟ್ಟಿನಲ್ಲಿ ಈ ಒಂದು ಮಾಫಿ ಸಾಕ್ಷಿ ಆದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ಸಹಕಾರಿಯಾಗುತ್ತೆ, ಹೀಗಾಗಿ ಅಪ್ರೂವ್ ಆಗಿ ತೆಗೆದುಕೊಳ್ಬೇಕು ಅಂತೇಳಿ ಈಗ ಪ್ರದೋಷ್ ಆರೋಪಿನಿಂದನೇ ಆತ ಅರ್ಜಿಯನ್ನ ಹಾಕೊಂಡಿದ್ದ. ಆ ಅರ್ಜಿಯಲ್ಲಿ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು, ಕೆಲವೊಂದಷ್ಟೆಲ್ಲ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಈತ ಇದರ ಒಂದು ಭಾಗಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಒಂದು ಅರ್ಜಿ ಏನಿದೆ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು, ಅಂದ್ರೆ ತಾನು ಯಾಕೆ ನಾನು ಆ ಒಂದು ಪ್ರಕರಣದಲ್ಲಿ ಸಿಲುಕೊಂಡೆ ಅನ್ನೋ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ. ಆ ಅರ್ಜಿಯಲ್ಲಿ ಪ್ರಮುಖವಾಗಿ ಹೇಳುವಂತದ್ದಾದ್ರೆ ರೇಣುಕಾ ಸ್ವಾಮಿಯ ಕೊಲೆ, ಅಂದ್ರೆ ಆತನನ್ನ ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಟ್ಟಿಗೆ ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ಆಗಿರಬಹುದು. ಅನಂತರ ನಡೆದಂತಹ ಘಟನೆ ಏನಿದೆ, ಅದಾದ ಬಳಿಕ ಆತ ಸಾವನ್ನಪ್ಪದ ಬಳಿಕ ತನಗೆ ಸಹಕಾರ ಕೊಡಬೇಕು ನೀವು ಅಂತೇಳಿ ಕೆಲವರೆಲ್ಲರೂ ಕೂಡ ಇಲ್ಲ ನಾನು ಇದರಲ್ಲಿ ಭಾಗಿಯಾಗಲ್ಲ ಅಂತೇಳಿ ನಿಟ್ಟಿನಲ್ಲಿ ಹಿಂದೆ ಸರಿದಂತಹ ಸಂದರ್ಭದಲ್ಲಿ ನೀವು ನನಗೆ ಸಹಕಾರ ಕೊಡದಿದ್ರೆ ನಾನು ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತೇಳಿ ಇವರು ಬೆದರಿಕೆ ಹಾಕಿದ್ರು ನಟ ದರ್ಶನ್. ಅದೇ ಕಾರಣಕ್ಕೋಸ್ಕರ ನಾನು ನಟ ದರ್ಶನ್ಗೆ ಸಹಕಾರವನ್ನ ಕೊಟ್ಟೆ ಅಂತೇಳಿ ಈ ಪ್ರದೋಷ್ ಹಾಕಿರುವಂತಹ ಅರ್ಜಿ ಏನಿದೆ ಆ ಅರ್ಜಿಯಲ್ಲಿ ಈ ಒಂದು ಅಂಶ ಉಲ್ಲೇಖ ಮಾಡಲಾಗಿರುವಂತದ್ದು. ಅದಲ್ಲದೆ ಪಟ್ಟಣಗೆರೆ ಶೆಡ್ಗೆ ಅಂದ್ರೆ ಇನ್ನು ಜೂನ್ 2024 ಜೂನ್ 8ನೇ ತಾರೀಕು ಆ ಒಂದು ಇನ್ಸಿಡೆಂಟ್ ಆಗುವಂತದ್ದೇನಿದೆ ಪಟ್ಟಣಗೆರೆ ಶೆಡ್ ಅಲ್ಲಿ, ಅವತ್ತಿನ ಸಂದರ್ಭದಲ್ಲಿ ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಲ್ಲಿ ಓಡಿಸುವಂತದ್ದಾಗಿರ್ಬೋದು, ಮತ್ತೆ ದರ್ಶನ್ ಕೂಡ ಕೈಯಿಂದ ಹೊಡೆಯುವಂತದ್ದಾಗಿರ್ಬೋದು. ಅದಾದ ಬಳಿಕ ನೈಲಾನ್ ಹಗ್ಗ ಮತ್ತೆ ಮರದ ಕಟ್ಟಿಗೆಗಳಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಕುತ್ತಿಗೆ ಭಾಗ ಮತ್ತೆ ಎದೆ ಭಾಗದಲ್ಲಿ ಕಾಲಲ್ಲಿ ಒದ್ದಂತಹ ಸಂದರ್ಭದಲ್ಲಿ ಬೇಡ ಅಂತೇಳಿ ನಟ ದರ್ಶನ್ ಅನ್ನ ಹಿಂದ್ಗಡೆ ಕರ್ಕೊಂಡ್ಬಂದು ಆತನನ್ನ ಕಳಿಸುವಂತಹ ವಿಚಾರ ಏನಿದೆ ಇವೆಲ್ಲವನ್ನ ಕೂಡ ಪ್ರದೋಷ್ ತಾನು ಜೊತೆಲಿದ್ಕೊಂಡು ಮಾಡಿದೆ. ಅದಾದ ಬಳಿಕ ಆತ ಬೇರೆಯವರು ಸಹಚರರು ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಾವನ್ನಪ್ತಾರೆ. ಆನಂತರ ನಟ ದರ್ಶನ್ಗೆ ವಿಚಾರ ಗೊತ್ತಾಗಿ ಅವ್ರು ಶಾಕ್ ಆಗಿ ಅನಂತರ ನೀವೆಲ್ಲರೂ ಕೂಡ ಈ ಸಾಕ್ಷಿ ನಾಶದ ಪ್ರಯತ್ನ ಆಗಿರ್ಬೋದು, ಘಟನೆಗೆ ಸಂಬಂಧಪಟ್ಟಂತೆ ಸಹಕಾರ ಕೊಡಬೇಕು ಅಂತೇಳಿ ಇವರು ಅದರ ಮನವಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಒಂದ್ ವೇಳೆ ಮಾಡಿದ್ರೆ ನಾನು ಗನ್ನಿಂದ ಶೂಟ್ ಮಾಡ್ಕೊಂತೀನಿ ಅಂತೇಳಿ ಥ್ರೆಟನ್ ಅಂತ ಮಾಡಿದ್ರು. ಇದೇ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಸಹಕಾರವನ್ನ ಕೊಟ್ವಿ ಅಂತೇಳಿ ಪ್ರದೋಷ್ ಸಂಪೂರ್ಣವಾಗಿ ಇಡೀ ಪ್ರಕರಣದ ಈ ಒಂದು ಘಟನೆ ಏನಾಯ್ತು, ಘಟನೆ ಹೇಗಾಯ್ತು, ಯಾರು ಮಾಡಿದ್ರು ಎಲ್ಲ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಸದ್ಯ ನಾಳೆ ವಿಚಾರಣೆಗೆ ಬರ್ತಾ ಇದೆ. ಅಂದ್ರೆ ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಅರ್ಜಿಯನ್ನ ಪರಿಗಣಿಸಬೇಕು ಅಂತ ಪ್ರಾಸಿಕ್ಯೂಷನ್ ಆಗಿರ್ಬೋದು ಅಥವಾ ನಟ ದರ್ಶನ್ ಪರ ವಕೀಲರಾಗಿರ್ಬೋದು, ಆ ನಿಟ್ಟಿನಲ್ಲಿ ಪ್ರದೋಷ್ ಪರ ವಕೀಲರು ಹಿರಿಯ ವಕೀಲರಾಗಿರುವಂತಹ ದಿವಾಕರ್ ಅವರು ಕೂಡ ಅದು ವಾದ ಮಾಡಿದ್ರು. ಪ್ರಾಸಿಕ್ಯೂಷನ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು ನಿಟ್ಟಿನಲ್ಲಿ ಈಗ ನಾಳೆ ವಿಚಾರಣೆ ಬರ್ತಾ ಇದೆ. ನಾಳೆ ಆ ಒಂದು ಅರ್ಜಿಯನ್ನ ಮಾನ್ಯತೆ ಮಾಡುತ್ತಾ ಇಲ್ವಾ, ಪ್ರದೋಷನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ತಾರ ಇಲ್ವಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಈ ಒಂದು ಪ್ರಕರಣ ಒಂದು ಅರ್ಜಿಯಲ್ಲಿ ಇಂಪಾರ್ಟೆಂಟ್ ಉಲ್ಲೇಖ ಆಗಿರುವಂತದ್ದು ನಟ ದರ್ಶನ್ ಅವರನ್ನ ಥ್ರೆಟ್ ಮಾಡಿ ಅವರು ತಮ್ಮನ್ನ ಬಳಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ನಾಳೆ ಕೋರ್ಟ್ ಅಲ್ಲಿ ಏನೆಲ್ಲ ಆ ಒಂದು ವಿಚಾರ ಬೆಳಕಿಗೆ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಮಾಹಿತಿಗಾಗಿ.